ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ನವಮಿ ಮಖ ನಕ್ಷತ್ರ. ಮಖ ನಕ್ಷತ್ರಕ್ಕೆ ಕೇತು ಅಧಿಷ್ಠಾನ ದೇವತೆ ಆಗಿರೋದ್ರಿಂದ ಇನ್ನು ವಾರಕ್ಕೆ ಸಂಬಂಧಪಟ್ಟ ಶ್ಲೋಕವನ್ನು ಕೇತುವಿನ ಮಂತ್ರವನ್ನು ನೀವು ಹೇಳಿಕೊಳ್ಳೋದ್ರಿಂದ ಒಟ್ಟಾರೆ ಈ ದಿನದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಡೆಯುವ ಅವಘಡಗಳು, ಅವಮಾನಗಳು, ಅಪಮಾನಗಳು ಅವೆಲ್ಲವನ್ನು ಕೂಡ ದೂರ ಸರಿತಕ್ಕಂಥದ್ದು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ಈ ಎರಡು ತರಹದ್ದು ಕೂಡ ಒಬ್ಬ ಮನುಷ್ಯನ ಬದುಕಿನಲ್ಲಿ ಒಳಿತು ಮತ್ತು ಕೆಡುಕುಗಳು ನಡೆಯುವಂಥದ್ದು. ಅದು ನಡೆಯಬಾರದು. ಒಳ್ಳೆಯದನ್ನೇ ನಾವು ವೆಲ್ಕಮ್ ಮಾಡೋಣ ಅನ್ನೋದಾದ್ರೆ ಈ ದಿನ ಈ ಶ್ಲೋಕಗಳನ್ನ ಆನಂದವಾಗಿ ಕೇಳಿಸ್ಕೊಳ್ಳೋ ಮುಖಾಂತರ ನಿಮ್ಮ ಪ್ರಯಾಣವನ್ನ ಮುಂದುವರಿಸ್ತೀರಿ. ಅಥವಾ ಯಾರ ಹತ್ರ ಒಂದು ವ್ಯಾಪಾರವನ್ನ ಮಾಡಬೇಕಾದ್ರೆ ಮಾತ್ರ ಒಂದಷ್ಟು ಹುರುಳಿ ಕಾಳನ್ನ ನೀವು ಹೊರಗಡೆ ಹಾಕುವಂಥದ್ದು. ಇನ್ನೂ ಬಹುಶಃ ನಮ್ಮನೇಲಿ ಇದೇ ಗುರುಗಳೇ, ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀವಿ, ಮೊಳಕೆ ಬಂದಿರೋದಂತಂದ್ರೆ ನೀವು ಅದೃಷ್ಟವಂತರು. ಆ ಮೊಳಕೆ ಬಂದಿರತಕ್ಕಂತಹದ್ದನ್ನು ಒಂದಷ್ಟು ಹಸುಗಳಿಗೆ ಕೊಡ್ತೀರೋ, ಕುದುರೆ ಸಿಕ್ಕಿ ಕೊಡ್ತೀನಿ ಅಂತಂದ್ರೆ ಬಹುಶಃ ನಿಮ್ಮ ವ್ಯಾಪಾರ ಈ ದಿನದಲ್ಲಿ ಸ್ಪೀಡ್ ಇರುತ್ತೆ. ಖುಷಿಯಾಗಿ 90 ಭಾಗ ಆಗಿತ್ತು ಗುರುಗಳೇ, ಇನ್ನೊಂದು 10% ಯಾಕೋ ಆಗ್ತಾ ಇಲ್ಲ ಅಂತಂದ್ರೆ ಇವತ್ತು ಆ ಹುರುಳಿ ಮೊಳಕೆ ಬಂದಿರತಕ್ಕಂಥ ಹುರುಳಿಯನ್ನ ಕುದುರೆಗೆ ಕೊಟ್ಟು ನೋಡಿ, ಅತ್ತಿತ್ತಲ್ಲ ಅದು ಕೂಡ ಕ್ಲಿಯರ್ ಆಗುವಂಥದ್ದು. ಶ್ಲೋಕವನ್ನ ಕೇಳಿಸ್ಕೊಳ್ತೀವಿ. ಅಶೋಕಸ್ತಾರ ನಸ್ತಾರ ಶೂರ ಶೌರ್ಯ ಜನೇಶ್ವರ ಅನುಕೂಲ ಶತಾವರ್ತ ಪದ್ಮೇ ಪದ್ಮನಿವೇಕ್ಷಣ ಪದ್ಮನಾಭೋರವಿಂದಾಕ್ಷ್ಯ ಪದ್ಮಗರ್ಭ ಶರೀರಭೃತ್ ಮಹರ್ದಿರುದ್ದೋ ರುದ್ಧಾತ್ಮ ಮಹಾಕ್ಷ ಗರುಡಧ್ವಜ ಅತುಲ ಶರಭ ಭೀಮೋ ಸಮಯಜ್ಞ ಹವಿರ್ಹರಿಃ ಸರ್ವಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರ ಸಹ ಮಹೇಧರ ಮಹಾಭಾಗೋ ವೇಗವಾನಮಿತಾಶನಃ ಮಹೇಧರ ಮಹಾಭಾಗೋ ವೇಗವಾನಮಿತಾಶನಃ. ಈ ಮಂತ್ರವನ್ನ ಕೇಳಿಸಿಕೊಳ್ತಾ ನಿಮ್ಮ ಒಂದು ಕೆಲಸಗಳಲ್ಲಿ ಸಾಫಲ್ಯವನ್ನ ಪಡ್ಕೊಳ್ತೇವೆ. ಶುಭಂ ಭೂಯಾತ್. ಒಳಿತಾಗಲಿ.